ತಮಿಳುನಾಡಿನಲ್ಲಿ ನೂತನ ಮುಖ್ಯಮಂತ್ರಿ ವಿಜಯ್ ಅವರ ಆಕ್ಷನ್ ಆರಂಭ ಆಗಿದೆ. ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಸ್ಟ್ರಾಂಗ್ ಡಿಸಿಷನ್ಸ್ ತೆಗೆದುಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಈಗ ಎಣ್ಣೆ ಬ್ಯಾನ್ ಮಾಡಿದ್ದು ದೇಗುಲ, ಶಾಲೆ, ಬಸ್ ಸ್ಟ್ಯಾಂಡ್ ಬಳಿ ನಶೆ ಏರಿಸಿಕೊಳ್ಳುವಂತಿಲ್ಲ ಅಂತ ಆರ್ಡರ್ ಮಾಡಲಾಗಿದೆ. ಅಲ್ಲದೆ ಯಾವುದೇ ಪ್ರೋಗ್ರಾಮ್ಗೂ ಬ್ಯಾನರ್ ಹಾಕಂಗಿಲ್ಲ ಅಂತ ಆರ್ಡರ್ ಆಗಿದೆ. ತಮಿಳುನಾಡಿನಲ್ಲಿ ಶುರುವಾಯಿತು ದಳಪತಿ ಆಕ್ಷನ್. ರಾಜ್ಯಾದ್ಯಂತ ಬ್ಯಾನ್ ಆಗುತ್ತಾ ಎಣ್ಣೆ ಮಾರಾಟ. ದೇಗುಲ, ಶಾಲೆ, ಬಸ್ ಸ್ಟ್ಯಾಂಡ್ ಬಳಿ ಮದ್ಯ ಮಾರಂಗಿಲ್ಲ. ತಮಿಳುನಾಡಿನಲ್ಲಿ ದಳಪತಿ ಸರ್ಕಾರ ಬಂದಾಗಿನಿಂದ ಒಂದೊಂದೇ ಚೇಂಜಸ್ ಆಗುತ್ತಲೇ ಇದೆ. ನಿನ್ನೆ ತಾನೇ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ವಿಜಯ್ ಈಗ ಮತ್ತೊಂದು ಬಿಗ್ ಆರ್ಡರ್ ಮಾಡಲು ಮುಂದಾಗಿದ್ದಾರೆ ಅನ್ನೋ ನ್ಯೂಸ್ ಹೊರಬಿದ್ದಿದೆ. ಅದೇನೆಂದ್ರೆ ತಮಿಳುನಾಡಿನಲ್ಲಿ ಮದ್ಯಪಾನ ನಿಷೇಧವಾಗುತ್ತಾ ಅನ್ನೋದು. ತಮಿಳುನಾಡಿನಲ್ಲಿ ಸರ್ಕಾರವೇ ನಡೆಸುತ್ತಿದ್ದ ಸುಮಾರು 717 ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಲು ನಿರ್ಧರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ದೇಗುಲ, ಶಾಲೆ ಮತ್ತು ಬಸ್ ನಿಲ್ದಾಣಗಳ 500 ಮೀಟರ್ ವ್ಯಾಪ್ತಿಯಲ್ಲಿದ್ದ ಬಾರ್ಗಳಿಗೆ ಬೀಗ ಹಾಕಲು ತೀರ್ಮಾನಿಸಲಾಗಿದೆ. ಟಾಸ್ಮ್ಯಾಕ್ ಮದ್ಯ ಮಾರಾಟದಿಂದ ವರ್ಷಕ್ಕೆ 48,000 ಕೋಟಿ ರೂಪಾಯಿ ಆದಾಯ ಇದ್ರೂ ಕೂಡ ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಮದ್ಯದಂಗಡಿ ಬಂದ್ ಎಂದು ವಿಜಯ್ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಇನ್ನು ಮುಂದೆ ಹಾಕಂಗಿಲ್ಲ ಫ್ಲೆಕ್ಸ್ ಬ್ಯಾನರ್. ಎಲ್ಲ ರಾಜಕೀಯ ಪಕ್ಷಗಳಿಗೆ ವಿಜಯ್ ಸರ್ಕಾರ ಸುತ್ತೋಲೆ. ಎಣ್ಣೆ ಆಗ್ತಿದ್ದಂತೆ ಮತ್ತೊಂದು ಆಕ್ಷನ್ ತೆಗೆದುಕೊಂಡಿರೋ ವಿಜಯ್ ಚುನಾವಣೆ ಗೆಲುವಿನ ಬಳಿಕ ಬ್ಯಾನರ್, ಪೋಸ್ಟರ್ ಹಾಕಬೇಡಿ ಅಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೂಚನೆ ನೀಡಿದ್ದಾರೆ. ವಿಜೇತ ಅಭ್ಯರ್ಥಿಗಳು, ನಾಯಕರ ಪರವಾಗಿ ಬ್ಯಾನರ್ ಹಾಕಬೇಡಿ. ರಸ್ತೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನರ್ ಹಾಕೋದ್ರಿಂದ ಸಾಕಷ್ಟು ತೊಂದರೆಯಾಗುತ್ತೆ. ಜನರು ಹೆಚ್ಚಾಗಿ ಸೇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾವಳಿಯಿಂದ ಅನಾನುಕೂಲವಾಗುತ್ತೆ. ಅಲ್ಲದೆ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತೆ. ಹುಟ್ಟುಹಬ್ಬದಂತಹ ಕುಟುಂಬದ ಕಾರ್ಯಕ್ರಮಗಳಿಗೂ ಬ್ಯಾನರ್ ಹಾಕಬೇಡಿ ಅಂತ ಪತ್ರ ಹೊರಡಿಸಲಾಗಿದೆ. ಇಬ್ಬಾಗವಾಯಿತು ಎಐಎಡಿಎಂಕೆ ಪಾರ್ಟಿ. 30 ಶಾಸಕರು ಟಿವಿಕೆಗೆ ಸಪೋರ್ಟ್. ವಿಜಯ್ ಸರ್ಕಾರದಲ್ಲಿ ಇಷ್ಟೆಲ್ಲ ಆಗ್ತಿದ್ರೆ ಇತ್ತ ಎಐಎಡಿಎಂಕೆ ಪಾರ್ಟಿಯಲ್ಲಿ ಹೊಸ ಕ್ರಾಂತಿಯೇ ಶುರುವಾಗಿದೆ. ಪಕ್ಷ ಇಬ್ಬಾಗವಾಗಿದ್ದು 47 ಶಾಸಕರ ಪೈಕಿ ಷಣ್ಮುಗಂ ಬೆಂಬಲಕ್ಕೆ 30 ಶಾಸಕರಿದ್ರೆ ಎಡಪ್ಪಾಡಿ ಪಳನಿಸ್ವಾಮಿಗೆ 17 ಶಾಸಕರು ಮಾತ್ರ ಬೆಂಬಲ ನೀಡಿದ್ದಾರೆ. ಅಲ್ಲದೆ ನಾಯಕ ಸ್ಥಾನದಿಂದ ಪಳನಿಸ್ವಾಮಿಯನ್ನು ಕೆಳಗಿಳಿಸುವ ಸಾಧ್ಯತೆ ಇದ್ದು 30 ಶಾಸಕರು ಟಿವಿಕೆಗೆ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ಅಲ್ಲದೆ ಪಳನಿಸ್ವಾಮಿ ಜಾಗಕ್ಕೆ ಮೇಲುಮಣಿ ನೇಮಕ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಟಿಟಿವಿ ದಿನಕರರ ನೇತೃತ್ವದ ಡಿಎಂಡಿಕೆಯಿಂದ ಗೆದ್ದಿದ್ದ ಓರ್ವ ಶಾಸಕ ಕೂಡ ಟಿವಿಕೆಗೆ ಸಪೋರ್ಟ್ ನೀಡೋದಾಗಿ ಘೋಷಿಸಿದ್ದಾರೆ. 151ಕ್ಕೆ ಏರುತ್ತಾ ವಿಜಯ್ ಸಂಖ್ಯಾಬಲ. ನಾಳೆ ಅಸೆಂಬ್ಲಿಯಲ್ಲಿ ದಳಪತಿ ವಿಶ್ವಾಸ ಮತಯಾಚನೆ. ಇನ್ನು ನಾಳೆ ತಮಿಳುನಾಡು ವಿಧಾನಸಭೆಯಲ್ಲಿ ವಿಜಯ್ ವಿಶ್ವಾಸ ಮತಯಾಚನೆ ಮಾಡಲಿದ್ದು ದಳಪತಿಗೆ ಸದ್ಯ 121 ಸಂಖ್ಯಾಬಲವಿದೆ. ಈಗ ಎಐಎಡಿಎಂಕೆಯ 30 ಶಾಸಕರಿಂದ ವಿಜಯ್ಗೆ ಬೆಂಬಲ ನೀಡೋ ಮಾಹಿತಿ ಇದ್ದು ಸಂಖ್ಯಾಬಲ 151ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ವಿಶ್ವಾಸ ಮತಯಾಚನೆ ಬಳಿಕ ವಿಜಯ್ ದೆಹಲಿ ದಂಡಯಾತ್ರೆ ಮಾಡಲಿದ್ದು ಪ್ರಧಾನಿ ಮೋದಿ, ಸೋನಿಯಾ, ರಾಹುಲ್ ಗಾಂಧಿ ಭೇಟಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಎರಾ ಶುರುವಾಗಿದ್ದು ಮುಂದಿನ ಆಡಳಿತ ಹೇಗಿರಲಿದೆ ಅನ್ನೋದು ನೋಡಬೇಕು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.